ಮಕ್ಕಳ ಕೈಗೆ ಮೊಬೈಲ್ ಕೊಡೋ ಮುನ್ನ ಎಚ್ಚರ. ಹೆಚ್ಚು ಮೊಬೈಲ್ ಬಳಸಿದ್ರೆ ಅದು ಮಕ್ಕಳ ಮಾತಿನ ಮೇಲೆ ಪರಿಣಾಮ ಬೀರುತ್ತೆ ಅಂತ ನಾವು ಹೇಳ್ತಾ ಇರೋದಲ್ಲ, ತಜ್ಞ ವೈದ್ಯರು ಹೇಳ್ತಾ ಇರೋದು. ಇತ್ತೀಚಿನ ದಿನದಲ್ಲಿ ಮಕ್ಕಳು ಊಟ ಮಾಡೋದಕ್ಕೂ ಮೊಬೈಲು, ಮಲಗೋದಕ್ಕೂ ಮೊಬೈಲು, ಬೆಳಗ್ಗೆ ಏಳೋದಕ್ಕೂ ಮೊಬೈಲು, ಟಾಯ್ಲೆಟ್ ಹೋಗೋದಕ್ಕೂ ಮೊಬೈಲ್ ಕೇಳುವಂಥ ಸಂದರ್ಭ ಕಾಲ. ಅಂಥ ಟೈಮ್ನಲ್ಲಿ ಮಕ್ಕಳು ಹೆಚ್ಚು ಮೊಬೈಲ್ ಯೂಸ್ ಮಾಡ್ತಿದ್ದಾರೆ ಅಂತಂದರೆ ಪೋಷಕರು ಇವತ್ತೇ ಎಚ್ಚರ ವಹಿಸಿ, ಇಲ್ಲ ಅಂತಂದರೆ ನಿಮ್ಮ ಮಗುವಿನ ಮಾತಿನ ಮೇಲೆ ದೊಡ್ಡ ಪರಿಣಾಮ ಬೀರೋ ಸಾಧ್ಯತೆ ಇದೆ. ಈ ಬಗ್ಗೆ ತಜ್ಞ ವೈದ್ಯರು ಮಕ್ಕಳ ಪೋಷಕರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಮೊಬೈಲ್ ನೋಡೋದ್ರಿಂದ ಒನ್ ವೇ ಕಮ್ಯುನಿಕೇಷನ್ ಆಗುತ್ತೆ. ಚಿಕ್ಕ ಮಕ್ಕಳು ಮಾತು ಕಲಿಯೋದಕ್ಕೆ ಕಷ್ಟಪಡ್ತಾರೆ. ಸಣ್ಣ ಮಕ್ಕಳು ಅವರು ಟೂ ವೇ ಕಮ್ಯುನಿಕೇಷನ್ ಇದ್ದರೆ ತೊಂದರೆ ಇಲ್ಲ, ಮಾತಾಡಿ. ಮಗು ಜೊತೆಗೆ ಮಾತಾಡಿದಾಗ ಮಗು ಕೂಡ ಮಾತಾಡೋದಕ್ಕೆ ಅವಕಾಶ ಸಿಗುತ್ತೆ. ಅದನ್ನು ಬಿಟ್ಟು ನೀವು ಒನ್ ವೇ ಕಮ್ಯುನಿಕೇಷನ್ ಆ ಕಡೆಯಿಂದ ಕೇಳೋದು ಮಾತ್ರ ಅಂಥದ್ದಾದಾಗ ಮಗು ಮಾತು ಕಲಿಯೋದಕ್ಕೆ ಭಾಳ ಕಷ್ಟಪಡುತ್ತೆ. ಮಾತಾಡೋದಕ್ಕೆ ಕಲಿಯೋದೇ ಭಾಳ ಕಷ್ಟ. ಮಗುವಿನ ಮಾತಿನ ಮೇಲೆ ನೇರ ಪರಿಣಾಮ ಬೀರುತ್ತೆ ಅಂತ. ಕಮ್ಯುನಿಕೇಷನಲ್ಲಿ ಎರಡು ಬಗೆ ಇದೆ, ಒನ್ ವೇ, ಟೂ ವೇ. ಟೂ ವೇ ಅಂತಂದರೆ ನಾನು ಮಾತಾಡ್ತೀನಿ, ನೀವು ಕೇಳಿಸ್ಕೊತೀರಿ, ನೀವು ಅದಕ್ಕೆ ಪ್ರತಿಯುತ್ತರ ಕೊಡ್ತೀರಿ, ನಾನು ಕೇಳಿಸ್ಕೊತೀನಿ, ಅದು ಟೂ ವೇ. ಒನ್ ವೇ ಅಂತಂದರೆ ನಾನು ಮಾತಾಡ್ತೀನಿ, ನಿಮಗೆ ಕೇಳುತ್ತೆ, ನೀವು ಮಾತಾಡಿರೋದು ನಮಗೆ ಗೊತ್ತಾಗಲ್ಲ, ಅಥವಾ ನೀವು ಮಾತಾಡಿರೋದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡೋದು ಕೂಡ ಸಾಧ್ಯ ಆಗೋದಿಲ್ಲ. ಅಂಥ ಪ್ರಕ್ರಿಯೆಗಳು, ಅಂಥ ಸಮಯಗಳು ಮಗುವಿನ ಮಾತಿನ ಮೇಲೆ ಭಾಳ ದೊಡ್ಡ ಮಟ್ಟದ ಪರಿಣಾಮ ಬೀರುತ್ತೆ ಅಂತ ಹೇಳಲಾಗ್ತದೆ. 2 ವರ್ಷದ ಒಳಗಿನ ಮಕ್ಕಳಲ್ಲಿ 0 ಸ್ಕ್ರೀನ್ ಟೈಮ್, ಟಿವಿ, ಮೊಬೈಲ್ ಎಲ್ಲನೂ ಸಹ. ಆಮೇಲೆ 2 years to 5 years 1 hour ಅಷ್ಟೇ ಅಲೋಡ್. ಅದು ಏನೋ ಪೇರೆಂಟ್ಸ್ ಜೊತೆ ಕೂತು ನೋಡಬೇಕು. 2 years 5 years to 10 years 2 hours. ಅದನ್ನು ಪೇರೆಂಟ್ಸ್ ಜೊತೆಗಿರಬೇಕು. ಅವ್ರು ಯಾವ ಇದಕ್ಕೆ ಹೋಗ್ತಿದ್ದಾರೆ ಅಂತ ನೋಡಬೇಕು. ಇದರಿಂದ ತುಂಬ ಹಾರ್ಮ್ಫುಲ್ ಥಿಂಗ್ಸ್ ಆಗ್ತಾ ಇದೆ, ತುಂಬ ಕೆಟ್ಟದು. ಅವರು ಸಡನ್ ಆಗಿರ್ತಾರೆ, ಯಾವುದಕ್ಕೋ ಹೋಗ್ಬಿಡ್ತಾರೆ, ಸೊ ಗೊತ್ತಾಗೋದಿಲ್ಲ ಅವ್ರಿಗೆ. ಮಕ್ಕಳಿಗೆ ಸೂಪರ್ವೈಸ್ಡ್ ಆಗಿ ನೋಡಬೇಕು ಈ ಏಜಲ್ಲಿ. ಆಮೇಲೆ ರೂಮಲ್ಲಿ ಟಿ ವಿ ಇಡೋದು, ಮಕ್ಕಳಿರೋ ರೂಮಲ್ಲಿ ಟಿ ವಿ ಎಲ್ಲ ಇಡೋದು ನಾಟ್ ಗುಡ್. ಆಮೇಲೆ ಅದ್ರ ಬದಲು ಅರ್ಲಿ ಚೈಲ್ಡ್ಹುಡ್ ಡೆವಲಪ್ಮೆಂಟ್ ಅಂತ ನಾವು ಹಳೆ ಕಾಲದಲ್ಲಿ ಏನಿರ್ತಿತ್ತು, ಅಜ್ಜಿ ಕತೆ ಹೇಳೋದು, ತಾತ ಕತೆ ಹೇಳೋದು, ಅಥವಾ ಬೇರೆ ಒಂದ್ರ ಬಗ್ಗೆ ಒಂದು ಕಾಮಿಕ್ಸು, ಬುಕ್ ರೀಡಿಂಗ್ ಹ್ಯಾಬಿಟ್ಟು, ಆ ಥರ ಎಲ್ಲ ತೋರಿಸ್ಕೊಡ್ಬೇಕು. ನಮ್ಮ ಸಂಸ್ಕೃತಿ ಆಗಿರ್ಬೋದು, ಬೇರೆ ಎಲ್ಲ ಇರ್ಬೋದು. ಮನೆಯೇ ಪಾಠಶಾಲೆ ಫಸ್ಟು. ಸೊ ಸ್ಕೂಲಿಗೆ ಕಳಿಸ್ಬಿಟ್ಟು ಅವ್ರಿಗೆ ಫಸ್ಟ್ ರ್ಯಾಂಕ್ ಬನ್ನಿ ಅಂತಲ್ಲ, ಇಲ್ಲೇ ಎಲ್ಲ ಹೇಳ್ಕೊಡ್ಬೇಕು, ಯಾವ್ದು ಒಳ್ಳೇದು, ಯಾವುದಿದು. ಸೊ ಸಾಮಾನುಗಳು ತಗೊಂಡು ಪುಸ್ತಕಗಳು ಓದಿ, ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಯಾವುದಿರ್ಬೋದು, ಪುಸ್ತಕಗಳಿರ್ಬೋದು, ಹಳೆಯ ಅಜ್ಜಿ ಕಥೆಗಳೆಲ್ಲ ಇರ್ತವೆ. ಸೊ ಅದನ್ನೆಲ್ಲ ಮಾಡೋದ್ರಿಂದ ಉತ್ತಮ. ಆಮೇಲೆ ಸ್ಪಂದಿಸಬೇಕು. ಇದು ಟಿ ವಿ, ಮೊಬೈಲ್ ಕೊಟ್ಬಿಟ್ಟಾದಾಗ ಏನಾಗ್ತಿದೆ ಅಂದರೆ ಈಗ ಆಟಿಸಮ್ಮು ಜಾಸ್ತಿ ಆಗಿದೆ. ಆಟಿಸಮ್ ಸ್ಪೆಕ್ಟ್ರಮ್ ಆಫ್ ಡಿಸಾರ್ಡರ್ಸ್ ಅಂತ. ಕಮ್ಯುನಿಕೇಷನ್ ಇಲ್ಲ, ಅವ್ರು ಕೂಗಿದ್ರೂ ಅದರಲ್ಲಿ ಲೋಕದಲ್ಲಿ ಇರ್ತಾರೆ, ಟಿ ವಿ ಲೋಕದಲ್ಲಿ. ಸೊ ಅದೆಲ್ಲ ಕಂಡು ಬರ್ತಾ ಇದೆ. ಸ್ಪೀಚ್ ಡಿಲೇ. ನಮ್ಮ ಮಗು ಸುಷ್ಮಿತಾ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಷ್ಮಿತಾ, ಮಕ್ಕಳ ಮಾತಿನ ಮೇಲೆ ಮೊಬೈಲ್ ಪರಿಣಾಮ ಬೀರುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಏನಿದು, ಏನು ತೊಂದರೆ ಆಗ್ತಾ ಇದೆ ಮಕ್ಕಳಲ್ಲಿ, ಏನು ಹೇಳ್ತಾರೆ ವೈದ್ಯರು? ಎಸ್ ಪ್ರಣುತ್, ಮೊದಲೆಲ್ಲ ಮಕ್ಕಳನ್ನ ಊಟ ಮಾಡಿಸ್ಬೇಕಾದ್ರೆ ಆಗಿರ್ಬೋದು, ಅಥವಾ ಆಚೆಗಡೆ ಆಟ ಆಡಲಿಕ್ಕೆ ಕಳಿಸ್ತಾ ಇದ್ರು. ಊಟ ಮಾಡಿಸ್ಬೇಕಾದ್ರೆ ಚಂದಮಾಮನ ತೋರಿಸಿ ಅಥವಾ ಬೇರೆ ಬೇರೆ ಕಥೆಯನ್ನು ಹೇಳಿ ಮಕ್ಕಳು ಊಟ ಮಾಡಿಲ್ಲ ಅಂದರೆ ಊಟ ಮಾಡಿಸ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಪ್ರಮುಖವಾಗಿ ಆಫ್ಟರ್ ಕೋವಿಡ್ ಪೇರೆಂಟ್ಸ್ ಹೆಚ್ಚಾಗಿ ಮಕ್ಕಳಲ್ಲಿ ಮೊಬೈಲನ್ನು ಕೊಡ್ತಾ ಇದ್ದಾರೆ. ಸೊ ಹೀಗಾಗಿ ಮೊಬೈಲು ಎಷ್ಟು ಮಾರಕ ಅನ್ನೋದನ್ನ ವೈದ್ಯರು ಪದೇ ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ IAP ಗೈಡ್ಲೈನ್ಸ್ ಏನಿದೆ, ಆ ಒಂದು ಗೈಡ್ಲೈನ್ಸ್ ಪ್ರಕಾರ 2 ವರ್ಷದೊಳಗಿನ ಮಕ್ಕಳಿಗೆ ನಾವು ಮೊಬೈಲ್ನ ಕೊಡಲೇಬಾರ್ದು ಅಂತ ಹೇಳಿ ಈಗ ತಿಳಿಸಿರುವಂಥದ್ದು. ಹಾಗೆ 2 ರಿಂದ 5 ವರ್ಷದೊಳಗಿನ ಮಕ್ಕಳಿಗೆ 1 ಗಂಟೆಗೂ ಕಡಿಮೆ ಸ್ಕ್ರೀನಿಂಗ್ ಟೈಮ್, ಅಂದರೆ ಟಿ ವಿ ಆಗಿರ್ಬೋದು ಅಥವಾ ಮೊಬೈಲ್ ಆಗಿರ್ಬೋದು, 1 ಗಂಟೆಗೂ ಕಡಿಮೆ ಈ ಒಂದು ಮೊಬೈಲನ್ನು ಕೊಡಬೇಕು ಅಂತ ಹೇಳಿ ತಿಳಿಸಿರುವಂಥದ್ದು. ಈ ಒಂದು ಮೊಬೈಲ್ ಅಥವಾ ಟಿ ವಿ ಏನಿದೆ ಒನ್ ವೇ ಕಮ್ಯುನಿಕೇಷನ್ ಆಗಿರುತ್ತೆ. ಸೊ ಮಕ್ಕಳು ಯಾವಾಗಲೂ ಕೂಡ ಮೊಬೈಲಲ್ಲಿ ಕಾರ್ಟೂನ್ಸ್ಗಳನ್ನ ನೋಡ್ತಾ ಇರ್ತಾರೆ. ಅದರಿಂದ ಯಾವುದೇ ರೀತಿ ಮಾತು ಇರೋದಿಲ್ಲ, ಬರೀ ಮುಖ ಚಿತ್ರಗಳು ಇರುತ್ತೆ, ಹಾಗೆ ಕೇವಲ ಮ್ಯೂಸಿಕ್ಗಳು ಇರುತ್ತೆ. ಸೊ ಇದರಿಂದ ಮಕ್ಕಳು 1 to 1 ಮಾತಾಡಲಿಕ್ಕೆ ಬಹಳಷ್ಟು ಕಷ್ಟ ಆಗುತ್ತೆ. ಹಾಗೆ ಪೇರೆಂಟ್ಸ್ಗಳು ಕೂಡ ಕೆಲಸಕ್ಕೆ ಹೋಗಬೇಕಾದ್ರೆ ಮಕ್ಕಳ ಕೈಯಲ್ಲಿ ಮೊಬೈಲನ್ನು ಕೊಟ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಸೊ ಇದರಿಂದಾಗಿ ಮಕ್ಕಳ ಹತ್ರ ಪೇರೆಂಟ್ಸ್ಗಳು ಅಥವಾ ಅಜ್ಜಿ ತಾತ ಆಗಿರ್ಬೋದು, ಇವ್ರು ಯಾರು ಕೂಡ ಸರಿಯಾಗಿ ಮಾತನಾಡೋದಿಲ್ಲ. ಮಕ್ಕಳು ನಾವು ಎಷ್ಟು ಮಾತಾಡ್ತೀವೋ ಮಕ್ಕಳ ಹತ್ರ, ಅಷ್ಟು ಮಕ್ಕಳು ವಾಪಸ್ ನಮ್ಮ ಹತ್ರ ಮಾತಾಡ್ತಾರೆ ಅಂತ ಹೇಳಿ ವೈದ್ಯರು ತಿಳಿಸ್ತಾ ಇರುವಂಥದ್ದು. ಈಗ ಒನ್ ವೇ ಕಮ್ಯುನಿಕೇಷನ್ ಆಗಿರೋದ್ರಿಂದ ಮಕ್ಕಳು ಅತಿ ಕಡಿಮೆ ಇತ್ತೀಚಿನ ದಿನಗಳಲ್ಲಿ, ಅಂದರೆ ಆಫ್ಟರ್ ಕೋವಿಡ್ 30 ರಿಂದ 40% ಮಕ್ಕಳು ಲೇಟಾಗಿ ಮಾತನ್ನು ಕಲಿತಾ ಇದ್ದಾರೆ ಅನ್ನೋದು ಪ್ರೂವ್ ಆಗಿರುವಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಮೊಬೈಲು ಹಾಗೆ ಟಿ ವಿ ಆಗಿರುವಂಥದ್ದು. ಹೀಗಾಗಿ ಆದಷ್ಟು ಮಕ್ಕಳ ಹತ್ರ ಮೊಬೈಲನ್ನು ಕೊಡಬೇಡಿ, ಅಂದರೆ ಮಕ್ಕಳ ಹತ್ರ ಆಚೆಗಳೇ ಆಟ ಆಡೋಕ್ಕೆ ಬಿಡಿ, ಅಥವಾ ಮಕ್ಕಳನ್ನು ಮನೆಯೊಳಗೆ ಕೂರಿಸ್ಕೊಂಡು ನೀವು ಮಕ್ಕಳ ಹತ್ರ ಮಾತಾಡ್ತಾ ಇರಿ ಅಂತ ಹೇಳಿ ವೈದ್ಯರು ಪೋಷಕರಿಗೆ ಸಲಹೆಯನ್ನು ಕೊಡ್ತಾ ಇರುವಂಥದ್ದು. ಪ್ರಣೋತ್, ಥ್ಯಾಂಕ್ ಯು ಸುಷ್ಮಿತಾ ಮಾಹಿತಿಗೆ.